ಶರೀರ, ಮನಸ್ಸು, ಬುದ್ಧಿ. ಬುದ್ಧಿ ಎಲ್ಲಿಂದ ಬರುತ್ತದೆ? ಬುದ್ಧಿ ಕರ್ಮಾನುಸಾರಿಣಿ. ನೀವು ಕರ್ಮಗಳನ್ನು ಹೇಗೆ ಮಾಡುತ್ತೀರೋ ನಿಮ್ಮ ಬುದ್ಧಿ ಹಾಗೆ ಇರುತ್ತದೆ. ಶರೀರ ಮಾತಾಪಿತಾನುಸಾರಿಣಿ, ಮನಸ್ಸು ಸಂಘಾನುಸಾರಿಣಿ, ಬುದ್ಧಿ ಕರ್ಮಾನುಸಾರಿಣಿ. ಅನೇಕ ಜನ್ಮಗಳಿಂದ ನಾವು ಕರ್ಮಗಳನ್ನು ಮಾಡುತ್ತಾ ಬಂದಿದ್ದೀವಿ. ಆ ಕರ್ಮಗಳ ಸಾರವೇ ಇವಾಗ ಇರುವ ನಮ್ಮ ಬುದ್ಧಿ. ಪಾಂಡವರು, ಕೌರವರು ಒಂದೇ ಕುಟುಂಬದಲ್ಲಿ ಹುಟ್ಟಿದರು. ಆದರೆ ಪಾಂಡವರ ಬುದ್ಧಿ ಬೇರೆ, ಕೌರವರ ಬುದ್ಧಿ ಬೇರೆ. ಹಾಗೆಯೇ ಕೃಷ್ಣನು ಕೂಡ ಅದೇ ಕುಟುಂಬಗಳಲ್ಲಿ ಜನಿಸಿದರು. ಆದರೆ ಶ್ರೀಕೃಷ್ಣನ ಬುದ್ಧಿ ಬೇರೆ. 3 ತರಹದ ಬುದ್ಧಿಗಳಿವೆ: ಕೌರವ ಬುದ್ಧಿ, ಪಾಂಡವ ಬುದ್ಧಿ, ಶ್ರೀಕೃಷ್ಣನ ಬುದ್ಧಿ. ಕೌರವ ಬುದ್ಧಿ ಹಾಗೆ ಯಾಕಿದೆ? ಪಾಂಡವರ ಬುದ್ಧಿ ಹಾಗೆ ಯಾಕಿದೆ? ಮತ್ತು ಶ್ರೀಕೃಷ್ಣನ ಬುದ್ಧಿ ಹಾಗೆ ಯಾಕಿದೆ? ಹಿಂದಿನ ಜನ್ಮಗಳಿಂದ ಈ ಜನ್ಮದ ಬುದ್ಧಿ ಇರುತ್ತದೆ. ಬುದ್ಧಿ ಕರ್ಮಾನುಸಾರಿಣಿ. ಎಷ್ಟೋ ಜನ್ಮಗಳ ಆ ಸಾರವೆಲ್ಲ ಕೂಡ ಬುದ್ಧಿಯಾಗಿ ಬರುತ್ತದೆ. ಧನ್ಯವಾದಗಳು.